ಬೆಂಗಳೂರಲ್ಲೆಲ್ಲ ಸ್ಕೂಲು ಬೆಳಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ರೆ ಇನ್ನು ಮಧ್ಯಾಹ್ನ 3 ಗಂಟೆ ಇಲ್ಲ ಸಂಜೆನೇ ಬಂದುಬಿಡ್ತಾರೆ. ಬಟ್ ಇಲ್ಲಿ ಫ್ರಾನ್ಸಲ್ಲಿ ಹಾಗಲ್ಲ. ನಾವಿಲ್ಲಿ ಫ್ರಾನ್ಸಲ್ಲಿ ಪಬ್ಲಿಕ್ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ, ಅಂದರೆ ಗೌರ್ಮೆಂಟ್ ಸ್ಕೂಲಿಗೆ. ಸೊ ಅಲ್ಲೇ ಏನು ಮೆಥಡ್ ಅಂತಂದರೆ, ಬೆಳಗ್ಗೆ 8:30 ಸ್ಕೂಲಿಗೆ ಹೋದರೆ 12 ಗಂಟೆಗೆ ಊಟಕ್ಕೆ ಬಿಡ್ತಾರೆ. ಸೊ 12 ಗಂಟೆ ಅಂದರೆ ಒಂದು 1/4 ಗಂಟೆ ಮುಂಚೆನೇ ಹೋಗಬೇಕು. 11:45ಗೆ ಪೇರೆಂಟ್ಸ್ ಹೋಗಿ ಮಕ್ಕಳನ್ನ ಮನೆಗೆ ಕರ್ಕೊಂಡೋಗಿ ಊಟ ಮಾಡಿಸಿ, ಸೊ ಅದಾದಮೇಲೆ ಮಕ್ಕಳನ್ನ ಸ್ವಲ್ಪ ಹೊತ್ತು ಮನೇಲಿ ರೆಸ್ಟ್ ತೊಗೊಂಡು ಮಾಡಿ 2 ಗಂಟೆ ಸುಮಾರು ವಾಪಸ್ ಮತ್ತೆ ಸ್ಕೂಲಿಗೆ ಕರ್ಕೊಂಡು ಬಂದುಬಿಡಬೇಕು. ಸೊ 2 ಗಂಟೆಗೆ ಸ್ಕೂಲ್ ಸ್ಟಾರ್ಟ್ ಆಗಿದ್ದು ತಿರ್ಗಾ ಮಧ್ಯಾಹ್ನ ಸಂಜೆ 4:15ಗೆ ಬಿಡುತ್ತೆ. ತಿರ್ಗಾ ಪೇರೆಂಟ್ಸ್ ಹೋಗಿ ಕರ್ಕೊಂಬರ್ಬೇಕು. ಸೊ ಅವ್ರದ್ದು ಏನು ಉದ್ದೇಶ ಅಂದರೆ ಫ್ಯಾಮಿಲಿ ಜೊತೆ ಊಟ ಮಾಡಬೇಕು ಅಂತ. ಇನ್ ಕೇಸ್ ಪೇರೆಂಟ್ಸು ವರ್ಕಿಗೆ ಹೋಗ್ತಾರೆ, ಇಬ್ಬರು ಬ್ಯುಸಿ ಇದ್ದಾರೆ, ಅವ್ರ ಕೈಯಿಂದ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದರೆ ಸ್ಕೂಲಲ್ಲೇ ಊಟ ಪ್ರೊವೈಡ್ ಮಾಡ್ತಾರೆ. ಆದರೆ ಆ ಊಟಕ್ಕೆ ಚಾರ್ಜಸ್ ಇರುತ್ತೆ. ಸೊ ಪರ್ ಮೀಲು €7 €10 ಡಿಪೆಂಡು ಅವ್ರ ತಂದೆ ತಾಯಿಯ ಆದಾಯ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಆ ಒಂದು ಮೀಲಿನ ಪ್ರೈಸು ಡಿಸೈಡ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲು ಅದು ಹೇಗೆ ಗೊತ್ತಾಗುತ್ತೆ ಅಂದರೆ, ನಾವಿಲ್ಲಿ ಬಂದು ರಿಜಿಸ್ಟರ್ ಮಾಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ. ಸೊ ಆ ಪೇರೆಂಟಿನ ಆದಾಯ ಎಷ್ಟು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅಂತ ಹೇಳಿ. ಸೊ ಆ ಆಧಾರದ ಮೇಲೆ ಅವರು ಡಿಸೈಡ್ ಮಾಡ್ತಾರೆ. ಸೊ ಹೀಗೆ ಇಲ್ಲಿ ಕ್ಲಾಸಸ್ಗಳು ನಡೆಯುತ್ತೆ ಪಬ್ಲಿಕ್ ಸ್ಕೂಲಲ್ಲಿ. ದಿಸ್ ಈಸ್ ಆಲ್ ಅಬೌಟ್ ಇಟ್. ಬಾಯ್.